ಏನಾದರೂ ಮಾಡ್ಬೇಕು. ಈಗ ನೋಡಿ ಯಶವಂತ್ ಶೆಟ್ಟಿ ನಮ್ಮ ಮದರ್ ಪ್ರಾಮಿಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ನೋಡಿದೆ. ಈಗ ರೈಟಿಂಗ್ ಅಂತ ಬಂದರೆ ಜೆರಾಕ್ಸ್ ಎಲ್ಲ ಇದಾರಲ್ಲ. ರೈಟಿಂಗ್ ಅಂತ ಬಂದರೆ ಈಗ ಅವ್ರು ಯಶವಂತ್ ಶೆಟ್ಟಿ ಮಾಡೋ ಕಂಟೆಂಟ್ ಎಲ್ಲ ಅವನೇ ಬರ್ಕೊಳ್ಳೋದು. ನಾನು ಕೇಳ್ತಾ ಇದ್ದೆ, ಹೆಂಗೆ ದಿನ ಅಷ್ಟೊಂದು ಕಂಟೆಂಟ್ ಹೆಂಗೆ ಇದು ಮಾಡ್ತೀರಾ ಅಂತ. ಇಲ್ಲ, ನಾನೇ ಬರಿತೀನಿ, ನಂದೇ ಟೀಮ್ ಇದೆ ಇವಾಗ, ನಾವು ಟೀಮ್ ಆಗಿ ಕೆಲಸ ಮಾಡ್ತೀವಿ ಎಲ್ಲ ಅಂತ. ನಾನೇ ಬರಿತೀನಿ, ನಾನೇ ಎಡಿಟ್ ಮಾಡ್ತೀನಿ, ರೈಟ್, ಆ್ಯಂಡ್ ಶೂಟ್ ಮಾಡೋಕ್ಕೆ ಎಲ್ಲ ಹಾಗೆ. ಈಗ ಅವರೆಲ್ಲ ಈಗ ಪ್ಲ್ಯಾಟ್ಫಾರ್ಮ್ ಇರೋದನ್ನು ಯೂಸ್ ಮಾಡ್ಕೊಳ್ತಾನೆ ಅವ್ನು ಬಂದಿರೋದು. ಆ್ಯಂಡ್ ಹಿ ಹ್ಯಾಸ್ ಎ ಗ್ರೇಟ್ ಫ್ಯೂಚರ್ ಆ್ಯಸ್ ಅನ್ ಆ್ಯಕ್ಟರು. ಸೊ ಜೆರಾಕ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದೆ. ನೆನ್ನೆ ಕುತ್ಕೊಂಡು ಮಾತಾಡ್ತಾ ನಾನು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ಅಂತ, ವಿಚ್ ಈಸ್ ಗುಡ್. ಸೊ ಹಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಆ ಥರ ಟ್ಯಾಲೆಂಟ್ಸ್ಗಳು ಎಮರ್ಜ್ ಆಗಿದಾವಲ್ಲ, ಆಗ್ತಿದಾರಲ್ಲ. ಸೊ ಎಲ್ಲದೂ ಅವೈಲೇಬಲ್ ಇದೆ, ಇಲ್ಲ ಅಂತ ಅಲ್ಲ. ರೈಟ್, ಅದು ಯಶವಂತ್ ಶೆಟ್ಟಿ ಮದರ್ ಪ್ರಾಮಿಸಲ್ಲಿ ನೋಡಬೇಕು. ಹೌದಾ? ಪೀಕ್ರಲ್ಲಿ ಹೌದಾ? ಸೂಪರ್. ನಾವೇನೋ ಮಾಡಿದಾಗ ಆಗುತ್ತೆ ಅಂದರೆ ಮೋರ್ ದ್ಯಾನ್ ಕಂಪ್ಲೇನಿಂಗ್. ಇವಾಗ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವಾಗ ನಾನೇನು ಕಂಪ್ಲೇಂಟ್ ಮಾಡಿಲ್ಲ ಅಂತಲ್ಲ. ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ನಾನು ಸ್ಟಾರ್ಟಿಂಗ್ ಕಂಪ್ಲೇಂಟ್ ಮಾಡ್ಕೊಂಡೇ ಇದ್ದೆ, ಇದಂಗೆ ಆಗ್ತಾಯಿಲ್ಲ, ಅದಾಗ್ತಾಯಿಲ್ಲ, ಇದಾಗ್ತಾಯಿಲ್ಲ ಅಂತೆಲ್ಲ. ಫೈನಲಿ ರಿಯಲೈಸ್ ಆಯಿತು, ಓಕೆ, ಇಲ್ಲ ನಾವೇ ಮಾಡ್ಕೋಬೇಕಿಲ್ಲ ಅಂದ್ರೆ ಏನೂ ಆಗಲ್ಲ ಅಂತ. ಅದು ಇವಾಗ ಇನ್ನೂ ಬೇಗ ರಿಯಲೈಸ್ ಆಗುತ್ತೆ ಕೂಡ. ಅವಾಗೆಲ್ಲ ಇಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ. ಕಾಂಟೆಂಟ್ ಕ್ರಿಯೇಟರ್ ಮುಂಚೆ ನಮ್ಮ ಪಾಡ್ಕಾಸ್ಟಲ್ಲಿ ಬಂದವರು ವಿಕಿಪೀಡಿಯಾ, ವಿಕಾಸ್ ಆಗಿರ್ಬೋದು, ಡಾಕ್ಟರ್ ಬ್ರೋ, ಅವರೆಲ್ಲರೂ ಹೇಳಿದ್ದಿದೆ ಶುರು ಮಾಡಿ, ಆಯಿತಾ? ಪ್ರಾಬ್ಲಮ್ ನಿಮ್ಮ ಮೆಸೇಜು ಅದೇ. ಯಾರಿಗಾದ್ರೂ ಇಂಡಸ್ಟ್ರಿ ಬರಬೇಕಂತಿದ್ರೆ ಆ್ಯಕ್ಟರ್ ಆಗಿಯೋ ಡೈರೆಕ್ಟರ್ ಆಗಿಯೋ ಎಲ್ಲದೂ ಇದೆ. ಈಗ ಮೊಬೈಲ್ ಇದೆ, ಹೈ ರೆಸಲ್ಯೂಷನ್ ಮೊಬೈಲ್ ಇದೆ, ಒಂದು ಶಾರ್ಟ್ ಮೂವಿ ಮಾಡಿ ಅನ್ನೋದು ನಿಮ್ಮ ಮೆಸೇಜ್ ಅಲ್ವಾ? ಮಾಡಬೇಕು. ನಿರ್ದೇಶನ ಇವಾಗ ನಾನು ಆ್ಯಕ್ಟರ್ ಆಗಬೇಕು, ಬಟ್ ನನಗೆ ಈಗ ಆ್ಯಕ್ಟರ್ ಆಗಬೇಕು ಅಂದಾಗ ನಂಗೆ ರೈಟಿಂಗ್ ಗೊತ್ತಿಲ್ಲ. ಈಗ ಡೈರೆಕ್ಟರ್ ಆದರೆ ಟೀಮ್ ಕಟ್ಕೊಂಡು ಅವರೇ ಸಿನಿಮಾ ಮಾಡ್ಬೋದು. ಈಗ ಒಬ್ಬರಿಗೆ ಆ್ಯಕ್ಟರ್ ಆಗಬೇಕು ಅಂತ ಬರೋರಿಗೆ ಒಂಚೂರು ಕಷ್ಟ ಇರುತ್ತೆ, ಬಟ್ ಸ್ಟಿಲ್ ಅವರು ಯಾವ್ದಾದ್ರು ಒಂದು ಟೀಮ್ ಜೊತೆ ಸೇರ್ಕೊಂಡು ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು. ಹಂಗೇ ಅದು ಶುರುವಾಗೋದು. ಶಶಾಂಕ್ ಮಾಡಿದ ಫಸ್ಟ್ ಶಾರ್ಟ್ ಫಿಲ್ಮ್ ಎಲ್ಲ ನೀವು ನೋಡ್ಬಿಟ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ನಾವಂತೂ ಅಷ್ಟು ರೇಕ್ಸ್ ಹಾಕ್ಬಿಡ್ತೀವಿ. ನಂದು ಫಸ್ಟ್ ಶಾರ್ಟ್ ಫಿಲ್ಮ್ ಜಯನಗರ ಫೋರ್ತ್ ಬ್ಲಾಕ್. ಸೊ ನಾನು ಭಾಳ ರೇಗಿಸ್ತಾ ಇದ್ದೆ. ಆ್ಯಂಡ್ ಅದಾದಮೇಲೆ ಒಂದು ಶಾರ್ಟ್ ಫಿಲ್ಮಿಂದ ಇನ್ನೊಂದು ಶಾರ್ಟ್ ಫಿಲ್ಮ್ಗೆ, ಅಲ್ಲಿಂದ ಒಂದು ಛದ್ಮವೇಷ ಅಂತ ಒಂದು ಸಿನಿಮಾ ಮಾಡಿದಾಗ ನಾನು ಶಶಾಂಕ್ ಚೆನ್ನಾಗಾಯಿತು, ಇಲ್ಲಿಂದ